ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆಗೈದು ಕಾರಿನಲ್ಲಿ ಬಿಟ್ಟು ದುಷ್ಕರ್ಮಿಗಳು ಪರಾರಿಯಾಗಿರುವ ಘಟನೆ ವಿಜಯಪುರ ನಗರದ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ನಡೆದಿದೆ. ಐಗಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕೋಹಳ್ಳಿ ಗ್ರಾಮದ 58 ವರ್ಷದ ಸಂಗಪ್ಪ ರಾಮು ದೇವಕತೆಯನ್ನ ಹತ್ಯೆ ಮಾಡಲಾಗಿದೆ. ಇನ್ನು ಮಹಾರಾಷ್ಟ್ರ ಪಾಸಿಂಗ್ ಕಾರ್ನಲ್ಲಿ ಸಂಗಪ್ಪನ ಶವ ಪತ್ತೆಯಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ನಿನ್ನೆ ಒಂದು ಗಾಡಿ ಒಳಗೆ ತಂದು ಇಲ್ಲಿ ಬಂದಿದ್ರು ಗೊತ್ತಿಲ್ಲ. ಮುಂಜಾನೆ ಹೊತ್ಕೊಂಡ್ರೆ ನೋಡಿದ್ರೊಳಗೆ ಒಂದು ಬಾಡಿ ಐತಿ ಗಾಡಿ ಒಳಗೆ. ಅದಕ್ಕೆ ಬಂದು ಸರಿಯಾದ ತನಿಖೆಯಲ್ಲಿ ಬಂದು ನೋಡೋಕ್ಕಾಗಿ ಅವ್ರು ಡೆತ್ ಆಗಿ ಗಾಡಿ ಒಳಗೆ ಇರೋದ್ರಿಂದ ಸ್ಟೇಷನ್ದಾಗಿ ಕಂಪ್ಲೇಂಟ್ ಹಾಕ್ಲಾಗ ಇದ್ರಾಗ ಕಂಪ್ಲೇಂಟ್ ಮಾಡ್ಕೊಳತ್ತಾರ. ಅದು ಸರಿಯಾದ ತನಿಖೆ ಮಾಡಿ ಏನೇನಾಗಿತ್ತು ಏನೇನಿಲ್ಲ ಅಂತಕ್ಕಂಥದನ್ನ ಇನ್ನು ಮುಂದೆ ತಿಳ್ಕೊಬೋದು. ಏನು ಆರೋಪ ಅದು ಏನು ಸಂಶಯವಾಗ್ತೇನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೋಡೋದು ಯಾವ ಗಾಡಿ ಏನೋ ಗಾಡಿ ಯಾರು ಅನ್ನೋದು ಗಾಡಿನೂ ಐತ್ರಿ, ಗಾಡಿನೂ ಬಿಟ್ಟಿದ್ರು. ಗಾಡಿ ಯಾರು ಅನ್ನೋದು ಅದು ಸರಿಯಾಗಿ ತನಿಖೆ ಮಾಡಿ ಅವ್ರು ಯಾರು ಅನ್ನೋದನ್ನ ಯಾವಾಗ ನಿನ್ನ ಎಷ್ಟು ಗಂಟೆಗೆ ಆಗಿದ್ರು? 8 ಗಂಟೆಗೆ. 8 ಗಂಟೆಗೆ ಮನೆಗೆ ಬಂದಿಲ್ಲ ಸರ್. ಅವ್ರ ಹೋಗೋ ಹಾದಿ ಒಳಗೆ ಕರ್ಕೊಂಡು ಹೋಗ್ಯಾರ ಅನ್ನೋದು ಸುದ್ದಿದೆ. ನೋಡ್ಬೇಕು ಅದು ಎಷ್ಟು ಮಟ್ಟಿಗೆ ಸತ್ಯಕ್ಕೆ ಅನುಕೂಲೈತೆ. ನಿಂದ ನೈಟೇ ಹೋಗಿ ಭೇಟಿ ಆಗ್ಯಾರ್ರಿ ಸ್ಟೇಷನ್ಗೆ. ಅಪ್ಪ ಅದ್ರ ನಿಮ್ಗೆ ಓದಾಡ್ತೇಳಿ ಅವ್ರ ಮಕ್ಳಿಗೆ ಬಂದು ಹೋಗಿದಾಗ ಅವರು ಬಂದು ತನಿಖೆ ಮಾಡಿ ಇದು ಮಾಡೋಟಿನ ಮುಂಜಾನೆ ಅವರು ಬಂದು ಹೇಳಿದ್ರಿ ಬಿಜಾಪುರ ಐತಿ, ಬಿಜಾಪುರ ಹಾಸ್ಪಿಟ್ಲ್ ಒಳಗೆ ತಂದಿರ್ತಾರ. ಅಲ್ಲಿ ಬಂದು ನೋಡೋಂತ ನೋಟಿನ ಬರೋಟಿಗೆ ಅವ್ರು ಅದಾರೆ. ಅದು ನೋಡೋಕ್ಕಾಗಿ ತನಿಖೆ ಆಗ್ತದೆ. ತನಿಖೆ ಯಾರು ಮಾಡ್ಯಾರ? ಸಂಗಪ್ಪ ದೇವಕತೆ ಅಂತ. ವಯಸ್ಸು ಒಂದು 60 ತಕ್ಕ ಅದ. ಸೆಟ್ಟಿಗೆ ಮಾಡ್ತಾರೆ. ಏನಿಲ್ಲ, ಹಂಗೇನಿಲ್ಲ. ಅವ್ರು ಚಲೋ ಇನ್ಕಮ್ ಹಂಗೇನು ನಿಂತಿದ್ರಿ. ಏನು ಕುಡಿದು ತಗೋದು ಹೆಂಗೈತು ಏನೋ ಮತ್ತೆ ನಮಗೂ ಸರಿಯಾಗದ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಬಂದ್ ಬೆಳಕು ನೋಡೋಣ. ಕೋಹಳಿ ಅತಿ ತಾಲೂಕ ಕೋಹಳಿ. ಅತಿ ಏನ್ ನಾ ಏನಿಲ್ರಿ. ನೋಡೋಣ ಗಾಡಿ ಐತ್ರಿ. ಗಾಡಿ ಐತಂದ್ರ ಗಾಡಿ ಮೇಲೆ ಸಿಗ್ತಾರ. ಯಾರು ನಮ್ಗೆ ಗೊತ್ತಾಗ್ತದೆ. ಸರಿಯಾದ ತನಿಖೆ ಆಗ್ಲಿತ್ತು. ಒಳ್ಳೆ ಮನುಷ್ಯ ಆಗಿತ್ತು ಇದ್ರು ಈಗ ಆಗಬಾರ್ದು ಅನ್ನೋದಂತ ಎಲ್ಲ ನಮಗೆ ಗೊತ್ತಿಲ್ಲ. ನಾವೇನು ಮಾಡ್ತಾರ ಯಾರು ಕೋಳಿ ಊರ ಗ್ರಾಮ ಸರ್ ಸಂಗಪ್ಪ ರಾಮ ದೇವಕತೆ ಅಂತಾರ ನಮ್ಮ ಅಪ್ಪಾರ ಸರ್. ಅವ್ರ ನಿನ್ನೆ ತೋಟಕ್ಕೆ 8 ಗಂಟೆಗೆ ಹೋಗೋ ಸುಮಾರಕ್ರಿ ಶಂಭು ಬಾಡಿಗೆ ಅಂತ್ರಿ, ಮಮದಾಪುರ ಅಂತ ಅದೇ ಸರ ಬಾಡಿಗೆ ಅಂತ ಅವ್ರ ಊರ. ಅವ್ರ ಮನ್ಯಾಗ ಹೋಗಿ ನಮ್ಮ ಮನ್ಯಾಗ ಕೇಳ್ಯಾರ ಅವ್ರು ಎಲ್ಲಿದಾರ ಅಂತೇಳಿ. ಅವ್ರ ಊರಾಗ್ಯಾರ ಅಂತ ನಮ್ಮ ಮನ್ಯಾಗ ಹೇಳೋಣ ರೀ. ಅವ್ರು 8 ಗಂಟೆಗೆ ತೋಟಕ್ಕೆ ಹೋಗೋ ಸಮಯದಾಗ ಒಂದು 5-6 ಜನ ಬಂದು ಹಾದ್ಯಾಗ ಅವ್ರನ್ನ ಕಾರ್ ಗಡಿಯಾಗ ಒತ್ತಾಕೊಂಡು ತಗೊಂಡೋಗ್ಯಾರ ಸರ್. ತಗೊಂಡೋಗಿ ಕಿಶಿಂದ ಮರ್ಡರ್ ಮಾಡಿಬಿಟ್ಟಾರ ಸರ್. ಶಂಭು ಮಮದಾಪುರ ಅಂತ ಸರ್. ಇಲ್ಲ, ಅವರು 1 ಲಕ್ಷ ರೂಪಾಯಿ ಅಮೌಂಟ್ ರೊಕ್ಕ ಕೊಡ್ದೆ ಸರ್. 4 ಐತ್ರಿ ತಗೊಂಡೈತಿ. RTGS ಮಾಡ್ತಾನ್ರಿ. ನಾ ಅಮೌಂಟ್ ಬ್ಯಾಂಕಿಗೆ ಇತ್ತು, RTGS ಮಾಡ್ತಾನೆ. RTGS ಅಂದ್ರೆ ಬ್ಯಾಡ ಅಂದ್ರಿ ಅವನ ನಂಬರ್ ಕೊಡೋಣ ಬ್ಯಾಡ ಅಂದ್ರಿ. ಕಾರಣ ನಾ ರೊಕ್ಕ ತೆಗೆದು ಕೊಡ್ಬೇಕಾದ್ರೆ 4 ಸ್ಟ್ಯಾಂಪ್ ಬೇಕತ್ತನ್ರಿ. ನನ್ ದ್ರಾಕ್ಷಿ ಮಾರಿತ್ರಿ ಅದ ತೆಗೆದು ಕೊಡ್ಬೇಕಾದ್ರೆ 4 ಸ್ಟ್ಯಾಂಪ್ ಬೇಕಂದ್ರಿ. ಅವ್ ಇಲ್ಲ ಅಂದ್ರಿ ಕೊಡೋದು ಹ್ಞೂ ಅಂದ್ರಿ. 4 ಹ್ಞೂ ಅಂದ ಕಿಶನ್ ಹೋಗಿ 3ನೇ ದಿವಸಕ್ಕೆ ತಗೊಂಡ್ ಹೋಗ್ಬಿಡ ಸರ್. ದಾದಾಗಿ ನೋಡಿ ತಗೊಂಡ್ ಅಂದಿದ್ದು ನಾ ರೊಕ್ಕ ಕೊಡ್ತಾನ. ನಮ್ಮ ಅಪ್ಪಾರ ಎಲ್ಲಿದಾರ ಕೇಳ್ರಿನು ಸರ್ ನಮಗೇನು ಹೇಳಲಿಲ್ಲ ಸರ್. ಅಲ್ಲಿದಿಂದ ಅಂದ್ ನಾ ಇನ್ವಿಟೇಷನ್ ಎತ್ತಕೊಂಡೋಗ್ಯಾರ ಹಿಂಗೆ ಕಂಪ್ಲೇಂಟ್ ಮಾಡಿಸಿ ಬರ್ಸಿನಿ ಸರ್ ಅರ್ಜಿ. ಯಾವಾಗ ಸರ್? ಹಾ ಬರ್ಸಿನಿ ಸರ್. ಮನ್ಯಾಗ ಕಿಡ್ನಾಪ್ ಮಾಡ್ಕೊಂಡು ಆದ್ಕೂಡಲೇ ಇನ್ವಿಟೇಷನ್ದಾಗ ಒಂದು ಅರ್ಜಿ ಬರ್ಸಿನಿ ಸರ್. ಯಾರು? ಕೋಹಳ್ಳಿ ಸರ್. 10ನೇ ತಾಲೂಕ ಕೋಹಳ್ಳಿ. ಯಾರಿಗೆ ನೋಡ್ರಿ ಅವನ ಶಂಭು ಅವನ ಮರ್ಡರ್ ಮಾಡ್ಯಾರ ಅಂತೇಳಿ ನಾವು ಕನ್ಫರ್ಮ್ ಐತ್ರಿ ನಮ್ ಸರ. ನಮ್ಮ ಮನೆಗೆ ಓದಾವನ ಅವನ ಅದನ್ರಿ. 4 ಮಂದಿ ಗುಡ್ಡಗಳು ತಂದು ಬಂದ ಅವನಾಗ ತನಿಖೆ ಆಗ್ಬೇಕು ಸರ್. ಅದು ಎಲ್ಲಾರು ಪ್ರೂಫ್ ಸಮೇತ ಹೇಳ್ತೀವಿ. ನಾವು ಓದೋ ಟೈಮ್ ಹೇಳ್ತೀವಿ. ಅವ್ನು ಫೋನ್ ಹಚ್ಚಿ ಮಾತಾಡಿವ್ರಿ, ಇಂಥ ಟೈಮ್ಗೆ ಮಾತಾಡಿವ್ರಿ. ಅವ್ನು ಮುಂದೆ ಫೋನ್ ಸ್ವಿಚ್ ಆಫ್ ಮಾಡಿ ಓದಾವ ಖಂಡಿತ ಓದಾವ ಅವನಾರ ಸರ್. ಅವ್ನು ಬರೀ ಹಿಂಗೆ ದಾದಾಗಿರಿ ಇರ್ತದೆ ಸರ್. ಎಲ್ಲಾ ಕಡೆ ಬೌಡ್ರು ಹಿಂಗೆ ಮಾಡ್ಕೋತಾ ಇರ್ತಾನೆ ಸರ್. ಜಾಸ್ತಿ ಹಿಂಗೆ ಬರೀ ಬಡ್ಡಿ ಆಡೋದು, ಹಿಂಗೆ ದಾದಾಗಿರಿ ಮಾಡೋದು ಇವ್ನು ಬರೀ ಅದ ಐತೆ ಸರ್. ಅಂದ ಈಗ ಅವ್ನ ಕ್ರಮ ತಗೋಬೇಕು ಸರ್. ನಮ್ಮ ಸಿಬ್ಬಂದಿ ಸಾಹೇಬ್ರು, ಪೊಲೀಸ್ ಸ್ಟೇಷನ್ CPS ಅವರು ಎಲ್ಲ ಕೂಡಿ ಕ್ರಮ ತಗೋಬೇಕು ಸರ್. ಅವ್ನ ಸಚಿನ್ ದೇವಕತೆ ಅಂತ ನಮ್ಮ ಪಪ್ಪಾರ್ ಸರ್. ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು, ನೋವು, ಕಷ್ಟ, ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಟಿ.ಆರ್. ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ
ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಗುರೂಜಿಯವರು ಪೂಜಾ ವಿಧಾನಗಳಿಂದ 100% ಪರಿಹಾರ ತಿಳಿಸುತ್ತಾರೆ. ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವಿದೇಶಿ ಪ್ರಯಾಣ, ವಶೀಕರಣ, ಡೈವೋರ್ಸ್, ಕೋರ್ಟ್ ಕೇಸ್, ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಎಲ್ಲಾದ್ರೂ ಹೋಗ್ಬೇಡ, ಏನಾದ್ರೂ ಮಾಡ್ಕೊಬೇಡ ಅನ್ನಷ್ಟು ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಒಂದೊಳ್ಳೆ ಜಾಬ್ ಆಪರ್ಚುನಿಟಿ ಇರಲಿಲ್ಲ. ಜಾಬ್ ಸಿಕ್ಕಿದ್ರು ಅದರಲ್ಲಿ ವರ್ಕ್ ಮಾಡಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಆಗ ನಾನು ನನ್ನ ತಾಯಿ ಜೊತೆ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿ ಅವ್ರನ್ನ ಮೀಟ್ ಮಾಡಿದೆ. ಅವರು ನನ್ನ ಜಾತಕ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು. ನಾನು ಅದನ್ನ ಫಾಲೋ ಮಾಡಿದೆ. ಈಗ ನನ್ನ ಲೈಫು ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಕ್ಕಿದೆ. ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ. ಗುರೂಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು. ತುಂಬಾ ದಿನದಿಂದ ಬಹಳ ಕಷ್ಟದಲ್ಲಿದ್ದೆ. ಮನೆಯಲ್ಲಿ ನೆಮ್ಮದಿ ಇರ್ಲಿಲ್ಲ. ಯಾವಾಗ್ಲೂ ಮಗ ಸೊಸೆ ಜಗಳನೇ ಆಡ್ತಿದ್ರು. ನಮ್ಗಂತೂ ಒಂದ್ ಪೈಸಾ ಮರ್ಯಾದೆನೂ ಕೊಡ್ತಿರ್ಲಿಲ್ಲ. ಕೊನೆಗೆ ನಮ್ಮ ಮಗ ಸೊಸೆಯನ್ನು ಜಗಳ ಆಡಿ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ನಮಗೂ ಆರೋಗ್ಯದಲ್ಲಿ ಏರುಪೇರು ಆಗೋಯ್ತು. ಜನ ನಮ್ಮನ್ನ ನೋಡಿ ಆಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಯಾವಾಗಪ್ಪ ಈ ಸಮಸ್ಯೆ ಬಗೆಹರುತ್ತೆ ಅನ್ಕೊಂಡಿದೆ. ಆ ದೇವಸ್ಥಾನ, ಈ ದೇವಸ್ಥಾನ, ಆ ಜ್ಯೋತಿಷ್ಯ ಇಲ್ಲ, ಈ ಜ್ಯೋತಿಷ್ಯ ಇಲ್ಲ, ಎಲ್ಲಾ ಕಡೆ ದುಡ್ಡು ಸುರಿದು ಸಾಕಾಯ್ತು ನನ್ಗೂನು. ಆದ್ರೆ ಈ ಸಮಸ್ಯೆನೇ ಬಗೆಹರಿತಿರ್ಲಿಲ್ಲ. ಎಲ್ವೇನ್ರಿ? ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಗುರೂಜಿ ಅವ್ರು ಹೇಳಿದ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ವಿ. ಮಾಡಿ ಮುಗಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಬಹಳ ನೆಮ್ಮದಿಯಿಂದ ಇದ್ವಿ. ಗುರೂಜಿಯವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 100% ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ TR ಸುರ್ವೆ, ತುಪ್ಪದ್ ಕಾಂಪ್ಲೆಕ್ಸ್, BLDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.